ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ. ದೇವರುಗಳ ಬಾಳೆಹೊನ್ನೂರು ಜೇನುಗದ್ದೆ ಕ್ಯಾಂಪಲ್ಲಿ ನಡೀತಿರುವ ಕಾರ್ಯಾಚರಣೆ ಬಗ್ಗೆ ಇವತ್ತಿನ ಅಪ್ಡೇಟ್ಸ್ ಏನಿದೆ ಅಂತ ಹೇಳಿದ್ರೆ, ಇವತ್ತು ಆನೆ ಕ್ಯಾಪ್ಚರ್ ಆಗಿಲ್ಲ. ಇವತ್ತಿಗೆ 4 ದಿವಸ ಆಯಿತು. ಇವತ್ತು ಕ್ಯಾಪ್ಚರ್ ಆಗಿಲ್ಲ. ಹೋಗಿದ್ರು ಬೆಳಗ್ಗೆನೆ. ಇವತ್ತು 6 ಆನೆ ಹೋಗಿದ್ವಂತೆ. ಜೂನಿಯರ್ ಅರ್ಜುನ ಹೋಗಿರಲಿಲ್ಲ ಇವತ್ತು. ಇನ್ನೇನು ಡಾಟ್ ಮಾಡಬೇಕು, ಇನ್ನೊಂದು 10 ನಿಮಿಷ ಅನ್ನೋಷ್ಟರಲ್ಲಿ ಆನೆ ಮೂವ್ ಆಗಿಬಿಟ್ಟಿದೆ. ಇವಾಗ ಆನೆಗಳು ವೈಲ್ಡ್ ಲೈಫ್ಗೆ ಮೂವ್ ಆಗಿಬಿಟ್ಟಿದೆ ಅಂತೆ, ಅಲ್ಲಿ ಭದ್ರಾ ಅಭಯಾರಣ್ಯಕ್ಕೆ. ಹಾಗೆ ಬೆಟ್ಟ ಹತ್ತಿ ಹೋದ್ವು ಅಂತ ನಮಗೆ ಅಲ್ಲಿ ಇದ್ದವರು ಲೋಕಲ್ ಅವರು ನ್ಯೂಸ್ ತಿಳಿಸಿದ್ರು. ಇನ್ನು ಬೆಟ್ಟ ಹತ್ತಿ ಆಚೆ ಹೋದ್ಮೇಲೆ ಅವ್ರ ಹಿಂದೆ ಹೋಗೋದು ತುಂಬ ಕಷ್ಟ ಇದೆ. ಯಾಕಂದರೆ ಅಲ್ಲಿ ತುಂಬ ಬೆಟ್ಟ ಗುಡ್ಡಗಳು, ಸಣ್ಣ ಪುಟ್ಟದೇನಲ್ಲ, ತುಂಬ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳಿರೋದು. ಅಲ್ಲೇ ಅದನ್ನು ಹಿಂಬಾಲಿಸ್ಕೊಂಡು ಹೋಗೋದಂತೂ ತುಂಬ ಕಷ್ಟ. ನೋಡಬೇಕು ಯಾವ ಥರ ಡಿಸಿಷನ್ಸು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಸೇರಿ ತಗೋತಾರೆ, ಅಧಿಕಾರಿಗಳೆಲ್ಲ ಸೇರಿ ಯಾವ ಥರ ಡಿಸಿಷನ್ ತಗೋತಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇವತ್ತು ಯಾವುದೂ ಕಾರ್ಯಾಚರಣೆ ನಡೆದಿಲ್ಲ. ಆಮೇಲೆ ನಿನ್ನೆ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಒಬ್ಬೊಬ್ಬರು ಇರೋ ವಿಷಯನ ಹೇಳ್ತಾರೆ, ಇನ್ನೊಬ್ಬರು ಗೊತ್ತಿಲ್ಲದೇ ಹೇಳ್ತಾರೆ, ಇನ್ನೊಬ್ಬರು ಏನೋ ನ್ಯೂಸ್ ಬೇಕು ಅಂತ ಹೇಳ್ತಾರೆ, ಏನೇನೋ ಹೇಳ್ತಿದ್ದಾರೆ ಅವರು. ಬಟ್ ನಿನ್ನೆ ಕೆಲವರು ಹೇಳಿದ್ರು ಸಾಗರ ಆನೆಗೆ ಬಂದು ಯಾವುದೋ ಕಾಡಾನೆ ಬಂದು ಗುದ್ದಿ ಮಾವುತಲ್ಲಿ ಬೀಳಿಸಿ ಸಾಗರ ಆನೆ ಓಡೋಗಿದ್ದು ಹಂಗೆ ಅಂತ. ಆಮೇಲೆ ಗೊತ್ತಾಯಿತು ಸಾಗರ ಆನೆಲ್ಲ ಅದು ಜೂನಿಯರ್ ಅರ್ಜುನ ಅಂತ. ಜೂನಿಯರ್ ಅರ್ಜುನನಿಗೆ ಕಾಡಾನೆ ಬಂದು ಚೇಸ್ ಮಾಡ್ತಿರುವಾಗ ಓಡುವಾಗ ಮಾವುತರು ಬಿದ್ದೋಗಿದ್ದಾರೆ ಅಂತೆ. ಹಾಗೆ ಜೂನಿಯರ್ ಅರ್ಜುನ ಮಿಸ್ ಆಗಿದ್ದಾನೆ. ಸದ್ಯ ನಮ್ಮ ಮಾವುತರಿಗಾಗಲಿ ಕಾವಡಿಗಳಿಗಾಗಲಿ ಏನೂ ತೊಂದರೆ ಆಗಿಲ್ಲ, ಹೆಂಗೋ ಎಸ್ಕೇಪ್ ಆಗಿದ್ದಾರೆ ಅವರು. ಅವರಿಗೆಲ್ಲ ಐಡಿಯಾಸ್ ಇರುತ್ತಲ್ವ, ಅವ್ರಿಗೆ ಗೊತ್ತಿರುತ್ತೆ, ತುಂಬ ಕಾರ್ಯಾಚರಣೆಗಳನ್ನ ಮಾಡಿರ್ತಾರೆ ಅವರು. ಹಾಗೆ ಅವರು ಏನೂ ತೊಂದರೆ ಆಗಿಲ್ಲ. ಹಾಗೆ ನಮ್ಮ ಫಾರೆಸ್ಟ್ ಮೇಲೆ ಮತ್ತು ಡಾಕ್ಟ್ರ್ ಮೇಲೇನೂ ಅಟ್ಯಾಕ್ ಮಾಡ್ತು ಅಂತ ನನಗೆ ಅಲ್ಲಿ ಲೋಕಲ್ ಅವರು ಹೇಳಿದ್ರು. ಹಾಗಿರುವಾಗ ನಾವು ಇಷ್ಟೆಲ್ಲ ಅಟ್ಯಾಕಿವ್ ಮೋಡಲ್ ಇರುವಾಗ ಕಾಡಾನೆಗಳು ಮತ್ತು ಮುನ್ನುಗ್ಗಿ ಹೋಗೋದು ತುಂಬ ಕಷ್ಟ ಅಲ್ವಾ. ಎಲ್ಲ ನಮ್ಮ ಜೀವನ, ಆನೆಗಳ ಜೀವನ ನೋಡ್ಕೋಬೇಕಲ್ವ. ಸುಮ್ಮನೆ ಮತ್ತು ಅರ್ಜುನಂಗೆ ಆದ ಸ್ಥಿತಿ ಯಾವುದು ಆನೆಗಳಿಗೆ ಆಗಬಾರ್ದು. ಅದಕ್ಕೋಸ್ಕರ ಈಗ ಫಸ್ಟ್ ಆಫ್ ಆಲು ಇವರು ಜೂನಿಯರ್ ಅರ್ಜುನನ ಏನಕ್ಕೆ ಮುಂದೆ ತಗೊಂಡೋದ್ರು ಕಾಡಾನೆ ಮುಂದೆ ಫಸ್ಟ್ ಆಫ್ ಆಲ್ ಅಂತ ಅದು ಗೊತ್ತಾಗಲಿಲ್ಲ ನಮಗೆ. ಏನು ಅವ್ರದ್ದು ಟ್ರಿಕ್ಸು ಪ್ಲ್ಯಾನಿಂಗು ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಸೀನಿಯರ್ ಆನೆಗಳಾದಂಥ ನಮ್ಮ ಭೀಮ ಇದ್ದ, ಮಹೇಂದ್ರ ಇದ್ದ, ಶ್ರೀಕಂಠ ಇದ್ದ, ಹೀಗೆಲ್ಲ ಸೀನಿಯರ್ ಆನೆಗಳು ಇರುವಾಗ ಇವರು ಜೂನಿಯರ್ ಅರ್ಜುನನ ಏನಕ್ಕೆ ಕಾಡಾನೆ ಹತ್ರ ಫಸ್ಟು ಕರ್ಕೊಂಡು ಹೋದರು. ಆನೆಗಳಿಗೆ ಮದ ಇತ್ತಂತ ಕೆಲವರು ಹೇಳ್ತಾರೆ, ಆನೆಗಳು ಮದದಲ್ಲಿತ್ತು ಅಂತ. ಇನ್ನು ಕೆಲವರು ಹೇಳ್ತಾರೆ ಮದದಲ್ಲೇನು ಇರಲಿಲ್ಲ, ಸ್ವಲ್ಪ ಎಗ್ರೆಸಿವ್ ಆಗಿದೆ ಆನೆಗಳು ಅಂತ. ಅದು ನನಗೆ ತಪ್ಪು ಅಂತ ಅನ್ನಿಸ್ತು. ಬಟ್ ಅವ್ರದ್ದು ಯಾವ ದೃಷ್ಟಿಯಲ್ಲಿ ಆ ಆನೆನ ಕರ್ಕೊಂಡು ಮುಂದೆ ಹೋದರೂ ಗೊತ್ತಿಲ್ಲ. ಟೋಟಲಾಗಿ ಕಾರ್ಯಾಚರಣೆ ಇವತ್ತು ನಡೆದಿಲ್ಲ. ಇಷ್ಟು ಕತೆ ಅಷ್ಟೇ. ಆಮೇಲೆ ನಮ್ಮ ಜೂನಿಯರ್ ಅರ್ಜುನ ಅವನು ಪಾಪ ಎಷ್ಟು ಕಾರ್ಯಾಚರಣೆ ಮಾಡಿದ್ದಾನೆ ಹೇಳಿ. ಅವನು ಕ್ಯಾಂಪಲ್ಲಿ ಬೆಳೆದಂಥ ಆನೆ, ಎಲ್ಲೋ ಸಣ್ಣ ಪುಟ್ಟದ್ದು ಕಾರ್ಯಾಚರಣೆಗಳು ಒಂದೆರಡು ಮಾಡಿರ್ಬೋದು. ಬಟ್ ಈ ರೇಂಜಲ್ಲೆಲ್ಲ ಕಾರ್ಯಾಚರಣೆ ಮಾಡೋದು ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಅವರು ಹೆದರ್ತವೆ, ಅವು ಓಡೋದು ಅಂತ ಲೆಕ್ಕ ಬರಲ್ಲ. ಎಕ್ಸ್ಪೀರಿಯೆನ್ಸ್ ಮುಖ್ಯ ಅಲ್ವ ಎಲ್ಲದಕ್ಕೂ. ಇನ್ನೂ ಮುಂದಕ್ಕೆ ಚೆನ್ನಾಗಿ ಮಾಡ್ತಾನೆ. ಈಗ ಸ್ಟಾರ್ಟಿಂಗಲ್ಲಿ ಅವರು ಫಸ್ಟು ಸೀನಿಯರ್ ಆನೆಗಳನ್ನ ಕಳಿಸಿ ಮತ್ತೆ ಹೆಲ್ಪಿಂಗ್ ತಗೊಳ್ಳಿ. ಈಗ ನಮ್ಮ ಅಯ್ಯಪ್ಪ ನೋಡಿ ಲಾಸ್ಟ್ ಟೈಮು ಸುಗ್ರೀವ ನಾಯಕತ್ವದಲ್ಲಿ ಹೋಗಿದ್ದರು. ಎಲ್ಲದಕ್ಕೂ ಸುಗ್ರೀವ ಹೋಗಿದ್ದ ಫಸ್ಟು. ಆಮೇಲೆ ಅಯ್ಯಪ್ಪನ ಸ್ವಲ್ಪ ನೋಡಿ ಇದು ಮಾಡಿದ್ರು. ಅಯ್ಯಪ್ಪ ಚೆನ್ನಾಗಿ ಮಾಡ್ತಾನೆ ಅಂತ ಗೊತ್ತಾದ ಮೇಲೆ ಅಯ್ಯಪ್ಪನಿಗೆ ಜಾಸ್ತಿ ಕೆಲಸಗಳನ್ನ ಕೊಟ್ಟರು. ಚೆನ್ನಾಗೇ ಮಾಡ್ದ. ಹಾಗೆ ಮೊನ್ನೆ ಸರ್ಗೂರಲ್ಲಿ ಅಷ್ಟೇ, ಸರ್ಗೂರು ಕಾರ್ಯಾಚರಣೆಯಲ್ಲಿ ಅಯ್ಯಪ್ಪನೇ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾನೆ. ಆ ಥರ ಫಸ್ಟು ಆನೆಗಳಿಗೆ ಎಕ್ಸ್ಪೀರಿಯೆನ್ಸ್ ಆಗಲಿ, ಆಮೇಲೆ ಮತ್ತೆ ಬೇಕಾದ್ರೆ ಕರ್ಕೊಂಡೋಗಲಿ. ಅವರು ಎಕ್ಸ್ಪೀರಿಯೆನ್ಸ್ ಆಗಿ ಸ್ವಲ್ಪ ಯಾವ ಥರ ಇದು ಮಾಡಬೇಕು, ಹ್ಯಾಂಡಲ್ ಮಾಡಬೇಕು ಗೊತ್ತಾಗಬೇಕಲ್ಲ. ಸಡನ್ನಾಗಿ ಕ್ಯಾಂಪಿಂದ ಟ್ರೈನಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು ಆ ದೊಡ್ಡ ಫಾರೆಸ್ಟ್ ಒಳಗಡೆ ಈ ಕಾಡಾನೆಗಳ ಜೊತೆ ಬಿಟ್ಬಿಟ್ಟು ಸುಮ್ಮನೆ ಅನಾಹುತಗಳನ್ನ ಮಾಡ್ಕೊಳ್ಳೋದು ಯಾಕೆ ಅಂತ ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ಸ್ವಲ್ಪ ಅವರು ಯೋಚನೆ ಮಾಡಬೇಕು ಅನಿಸುತ್ತೆ. ನನಗೇನು ಅನ್ನಿಸ್ತು, ನಾನು ಅದನ್ನ ಹೇಳಿದ್ದೀನಿ. ಮತ್ತು ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ, ಈಗ ಅಭಿಮನ್ಯು ಬರ್ತಾನೆ, ಪ್ರಶಾಂತ ಬರ್ತಾನೆ, ಇವರು ಬರ್ತಾರೆ ಅಂತ. ಯಾವುದು ಬರೋದಿಲ್ಲ. ಅಭಿಮನ್ಯು ಬರೋದಿಲ್ಲ, ಪ್ರಶಾಂತನೂ ಬರಲ್ಲ, ಸುಗ್ರೀವನು ಬರಲ್ಲ. ಇನ್ ಕೇಸ್ ಏನೋ ಕನ್ಫರ್ಮೇಷನ್ ಇದ್ದು ಹಿಡಿಲೇಬೇಕು ಮದದ ಆನೆಗಳೇ ಬೇಕು ಅಂತ ಹೇಳಿದ್ರೆ ಆವಾಗ ಬೇಕಾದರೆ ನಮ್ಮ ಏಕಲವ್ಯನೋ ಸುಗ್ರೀವನೋ ಅಭಿಮನ್ಯುನೋ ಬರ್ಬೋದು ಅನಿಸುತ್ತೆ. ಬಟ್ ಇನ್ನೂ ಆ ಥರ ಏನೂ ಡಿಸ್ಕಷನ್ ನಡೆದಿಲ್ಲ ನಮ್ಗೆ ಗೊತ್ತಿರೋ ಪ್ರಕಾರ. ಬಟ್ ಅಭಿಮನ್ಯು ಬರಲ್ಲ. ಕೆಲವರು ಹೇಳ್ತಾರೆ ಅಭಿಮನ್ಯು ಬರಲೇಬೇಕು, ಅಭಿಮನ್ಯು ಬಂದೇ ಬರ್ತಾನೆ ಆಯ್ತದೆ. ಇನ್ನು ಕೆಲವರು ಹೇಳ್ತಿದ್ದಾರೆ 52 ಆನೆಗಳನ್ನ ಕರೆಸ್ಕೊಂಡಿದ್ದಾರೆ,
ಅಂತ ಎಲ್ಲ ಸುಳ್ಳು. ಯಾವ ಆ ಯಕ್ಷ ಆನೆಗಳು ಯಾರು ಹೋಗಿಲ್ಲ, ಇನ್ನೂ ಅಭಿಮನ್ಯುನೂ ಹೋಗಿಲ್ಲ. ಇನ್ ಕೇಸ್ ಏನೋ ನೀಡಿದರೆ ಕರೆಸ್ಕೊಳ್ತಾರೆ ಅಷ್ಟೇ. ಹಿಡಲೇಬೇಕು ಅನ್ನೋ ತುಂಬ ಪ್ರೆಷರೈಸ್ ಆಗಿ ಇದಾದರೆ ಕರೆಸ್ಕೋಬೋದು. ಈ ಸದ್ಯಕ್ಕೆ ಯಾವುದು ಆನೆನೂ ಕರೆಸ್ಕೊಂಡಿಲ್ಲ. ಆ ಕಾಡಾನೆಗಳಿಗೂ ಮದ ಇದೆ ಅನ್ನೋದು ಕನ್ಫರ್ಮು ಕೂಡ ಆಗಿಲ್ಲ. ಹಾಗಾಗಿ ಅಭಿಮನ್ಯು ಹೋಗಲ್ಲ, ಯಾವುದು ಮದದ ಆನೆಗಳು ಹೋಗಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮತ್ತು ನಮಗೆ ತಿಳಿದಿರೋ ಮಟ್ಟಿಗೆ ಅಂದರೆ, ಈಗ ನಾವು ಎಕ್ಸ್ಪೀರಿಯೆನ್ಸ್ ಇರೋರನ್ನ, ಆನೆ ಇದರಲ್ಲಿ ಪಳಗಿರೋರನ್ನ, ಅವರಿಂದ ನಾವು ತಿಳ್ಕೊಂಡಿರೋದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮದ ಬಂದ ಆನೆಗಳೇ ಮಖ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಕಾರ್ಯಾಚರಣೆಗೆ. ಆನೆ ಜೊತೆ ಫೈಟ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ತಿಳಿದವರು ಹೇಳ್ತಾರೆ. ಅದಕ್ಕೋಸ್ಕರ ದಯವಿಟ್ಟು ಇನ್ ಕೇಸ್ ಏನಾದರೂ ನಮ್ಮ ಕಾಡಾನೆಗಳು ಇವಾಗ ಅಲ್ಲಿ ಜೇನುಗದ್ದೆ ಸುತ್ತಮುತ್ತ ಪ್ರದೇಶ ಭದ್ರಾ ಇರೋ ರೇಂಜಲ್ಲಿರುವ ಆ ಕಾಡಾನೆಗಳಿಗೆ ಏನಾದ್ರು ಮದ ಇದೆ ಅಂತ ಕನ್ಫರ್ಮ್ ಆದರೆ, ದಯವಿಟ್ಟು ಮದ ಇರೋ ಆನೆಗಳನ್ನೇ ಕರ್ಕೊಂಡೋಗಿ ಕಾರ್ಯಾಚರಣೆ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮಗೆ ಅರ್ಜುನಂಗೆ ಆ ಥರ ಯಾವುದೇ ಅನಾಹುತಗಳು ಆಗೋದು ಬೇಡ ಅಂತ. ದಯವಿಟ್ಟು ಅದೊಂದು ಸ್ವಲ್ಪ ನೋಡಿಕೊಂಡು ಇದು ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ ನಮಗೆ, ನಮ್ಮ ಜನರಿಗಾಗಿರ್ಬೋದು, ಆನೆಗಳಿಗಾಗಿರ್ಬೋದು, ಎಲ್ರಿಗಾಗಿರ್ಬೋದು. ಅದೊಂದು ನನ್ನಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಅಷ್ಟೇ. ಮತ್ತು ಇನ್ನು ಕೆಲವೊಂದು ನ್ಯೂಸ್ಗಳನ್ನ ಕೇಳ್ಪಟ್ಟೆ. ಏನಪ್ಪ ಅಂತ ಹೇಳಿದ್ರೆ, ಜೂನಿಯರ್ ಅರ್ಜುನನ ನಾಯಕತ್ವದಲ್ಲಿ ಆನೆ ಕಾರ್ಯಾಚರಣೆಗೆ ಹೋಗಿದ್ದು ಅಂತ ಏನೇನೋ ಹೇಳ್ತಾಯಿದ್ರು. ಜೂನಿಯರ್ ಅರ್ಜುನ ನಾಯಕತ್ವದಲ್ಲಿ ಹೋಗಿದ್ರೆ ನಮ್ಮ ಮಹೇಂದ್ರ, ಭೀಮಾ, ಆಮೇಲೆ ಶ್ರೀಕಂಠ ಇವರೆಲ್ಲ ಅಲ್ಲೇನು ಗೆಣಸು ಕೀಳಕ್ಕೆ ಏನಾದ್ರು ಹೋಗಿದ್ರ? ಅಲ್ಲ, ಸುಮ್ಮನೆ ಏನೋ ಒಂದು ನ್ಯೂಸು ಕೊಡಬೇಕು, ಇದು ಮಾಡಬೇಕು, ಪ್ರಚಾರ ಮಾಡಬೇಕು, ಏನೋ ಒಂದು ಅಪ್ಡೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಸರಿಯಲ್ಲ ಅನಿಸುತ್ತೆ. ಇದು ನಾಯಕತ್ವ ಯಾರುತ್ತೆ, ನಮ್ಮ ಸೀನಿಯರ್ ಆನೆಗಳು ಇರೋತ್ತಿಗೆ ಅದು ಹೆಂಗೆ ನಮ್ಮ ಜೂನಿಯರ್ ಅರ್ಜುನ ನಾಯಕತ್ವ ಅಂತ ಹೇಳೋಕ್ಕಾಗುತ್ತೆ? ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕಲ್ವ? ಯೋಚನೆ ಮಾಡಿ ಮಾತಾಡಿ ದಯವಿಟ್ಟು. ಇದು ಜೂನಿಯರ್ ಅರ್ಜುನನ ನಾಯಕತ್ವ ಅಂತ ಅಲ್ಲ, ಇದು ನಮ್ಮ ಸೀನಿಯರ್ ಆನೆಗಳು ಇದ್ದು, ಮಹೇಂದ್ರ ಇದ್ದ, ಭೀಮನು ಇದ್ದ, ಶ್ರೀಕಂಠನೂ ಇದ್ದ, ಅಲ್ಲಿಂದ ಸಕ್ಕರೆಬೈಲಿಂದ ಸಾಗರ್ ಇದ್ದ. ಇನ್ ಕೇಸ್ ಸಾಗರ್ ನಾಯಕತ್ವ ಅಂತಲೂ ಹೇಳಿದ್ರು ಸ್ವಲ್ಪ ಏನೋ ಒಪ್ಕೋಬೋದಿತ್ತು. ಬಟ್ ಜೂನಿಯರ್ ಅರ್ಜುನ್ ನಾಯಕತ್ವ ಅಂತ ಹೇಳಿದ್ರಿಂದ ಅದನ್ನು ಒಪ್ಕೊಳ್ಳೋಕ್ಕೆ ಕಷ್ಟ ಇದೆ. ಅದಕ್ಕೆ ಸ್ವಲ್ಪ ದಯವಿಟ್ಟು ಸ್ವಲ್ಪ ತಿಳ್ಕೊಂಡು ಮಾತಾಡಿ ಅಂತ ನನ್ನ ಅಭಿಪ್ರಾಯ.